ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಭಾರತದ ಆರ್ಥಿಕತೆಯನ್ನ ಸರ್ವನಾಶ ಮಾಡಿ ಬಿಸಾಕ್ತೀವಿ, ಭಾರತದ ಆರ್ಥಿಕತೆಯನ್ನ ತೊಳೆದು ಬಿಸಾಕ್ತೀವಿ. ವಿ ವಿಲ್ ಕ್ರಶ್ ದ ಎಕಾನಮಿ ಆಫ್ ಇಂಡಿಯಾ. ಇದೇ ಪದಗಳನ್ನು ಬಳಸಿದ್ದು ಯಾರು? ಡೊನಾಲ್ಡ್ ಟ್ರಂಪ್ ಪಕ್ಷದ ಆಡಳಿತ ಪಕ್ಷದ ರಿಪಬ್ಲಿಕನ್ ಪಕ್ಷದ ಸಂಸದ ಈ ಮಾತುಗಳನ್ನು ಭಾರತದ ಕುರಿತಾಗಿ ಹೇಳಿರುವಂತಹದ್ದು. ಆದರೂ ಸಹ ಭಾರತ ಸರ್ಕಾರ, ನರೇಂದ್ರ ಮೋದಿ, ಬಿಜೆಪಿ ಅಸಹ್ಯಕರವಾದ ಮೌನಕ್ಕೆ ಜಾರಿ ಹೋಗಿದೆ. ಯಾಕೆಂದ್ರೆ ಟ್ರಂಪ್ ವಿರುದ್ಧ ಮಾತನಾಡುವಂತಹ ಧೈರ್ಯ, ಟ್ರಂಪ್ ಸರ್ಕಾರದ ವಿರುದ್ಧ ಮಾತನಾಡುವಂತಹ ಧೈರ್ಯವನ್ನ ಇವರು ಯಾವತ್ತೂ ತೋರಿಸಿಲ್ಲ, ತೋರಿಸೋದು ಇಲ್ಲ. ಹಾಗಾದ್ರೆ ಇದ್ದಕ್ಕಿದ್ದ ಹಾಗೆ ಭಾರತವನ್ನ ಇಷ್ಟು ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈಯುವಂತಹದ್ದಕ್ಕೆ ಏನ್ ನಡೀತು? ಯಾಕೆ ಅಮೆರಿಕದ ರಿಪಬ್ಲಿಕನ್ ಸೆನೆಟರ್ ಲಿಂಡ್ಸೆ ಗ್ರಹಂ ಅನ್ನುವಂತಹ ವ್ಯಕ್ತಿ ಇಷ್ಟು ಕೆಟ್ಟದಾಗಿ ಭಾರತವನ್ನು ಬೆದರಿಸಿದ್ದಾನೆ? ಮತ್ತು ಟ್ರಂಪ್ನ ಸಂಸದ ಆತ. ಟ್ರಂಪ್ ಉದ್ದೇಶ ಏನು? ಏನ್ ನಡೀತಿದೆ ಈ ದೇಶದ ಆರ್ಥಿಕತೆಯ ಕುರಿತಾಗಿ? ಅಮೆರಿಕ ಯಾಕೆ ಇಷ್ಟು ಸಿಟ್ಟು ಮಾಡಿಕೊಂಡಿದೆ? ತುಳಿದಾಕ್ತೀವಿ, ಸರ್ವನಾಶ ಮಾಡಿ ಬಿಸಾಕ್ತೀವಿ. ತುಂಬಾ ದೊಡ್ಡ ಪದಗಳವು, ತುಂಬಾ ದೊಡ್ಡ ಪದಗಳು. ಸೊ ಯಾಕೆ, ಏನು, ಇದರ ಹಿನ್ನೆಲೆ ಏನು ಅನ್ನೋದನ್ನ ನೋಡೋಣ. ನಿಮಗೆ ಗೊತ್ತಾ ಇದೆ, ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇದೆ. ಈ ಸಂದರ್ಭದಲ್ಲಿ ರಷ್ಯಾದಿಂದ ಸಾಕಷ್ಟು ದೇಶಗಳು ವ್ಯಾಪಾರವನ್ನು ಸ್ಥಗಿತ ಮಾಡಿದೆ. ರಷ್ಯಾದಿಂದ ಪೆಟ್ರೋಲ್ ಖರೀದಿ ಮಾಡ್ತಿಲ್ಲ, ಗ್ಯಾಸ್ ಖರೀದಿ ಮಾಡಲ್ಲ ಅಂತ ಯುರೋಪ್ ಹೇಳಿದ್ರು ಖರೀದಿ ಮಾಡ್ತಿದೆ, ಯಾಕೆಂದ್ರೆ ಅವುಗಳ ವಿಧಿ ಇಲ್ಲ. ಆದರೆ ಅಮೆರಿಕ ಆ ವ್ಯಾಪಾರಗಳ ಮೇಲೆ ಒಂದಷ್ಟು ನಿರ್ಬಂಧಗಳನ್ನು ಹೇರಿದೆ. ಆದರೆ ಭಾರತಕ್ಕೆ ಒಂದು ಆಫರ್ ಚೀಪೆಸ್ಟ್ ರೇಟಲ್ಲಿ ಆಯಿಲ್ ಕೊಡ್ತೀವಿ, ತೈಲ ಕೊಡ್ತೀವಿ, ತಗೊಳ್ಳಿ ನೀವು ಅಂತ ಭಾರತಕ್ಕೆ ಹೇಳ್ತು. ಭಾರತವು ಸಹ ಒಳ್ಳೇದಲ್ವ, ನಮಗೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂದರೆ ತಗೊಳ್ತೀವಿ ಅಂತ ತಗೊಳ್ತಾ ಇದೆ. ಅದು ಅಮೆರಿಕದ ಕಣ್ಣು ಉರಿಗೆ ಈಗ ಕಾರಣ ಆಗಿದೆ. ಕಣ್ಣು ಉರಿನ, ಹೊಟ್ಟೆ ಉರಿನ ಎಲ್ಲವೂ. ರಷ್ಯಾ ಅಮೆರಿಕದ ನಡುವಿನ ದ್ವೇಷ ನಿಮಗೆ ಗೊತ್ತೇ ಇದೆ. ಅವೆರಡು ಪರಂಪರಾಗತವಾದಂತಹ ವೈರಿಗಳು. ಹಾಗಾಗಿ ಅಮೆರಿಕ ಈಗ ಹೇಳ್ತಾ ಇದೆ, ಭಾರತ ರಷ್ಯಾ ಸಂಬಂಧಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಭಾರತ ಮಾತ್ರ ಅಲ್ಲ, ಭಾರತ, ಚೈನಾ, ಬ್ರೆಜಿಲ್ ಮೂರೂ ದೇಶಗಳು ರಷ್ಯಾದಿಂದ ಅತ್ಯಂತ ಕಡಿಮೆ ಬೆಲೆಗೆ 80% ಚೀಪ್ ರೇಟ್ಗೆ ಆಯಿಲ್ ಖರೀದಿ ಮಾಡ್ತಾ ಇದೆ. ಆ ಆಯಿಲ್ ಖರೀದಿಯಿಂದ ಬರ್ತಾ ಇರುವ ದುಡ್ಡಲ್ಲೇ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧವನ್ನು ಮುಂದುವರಿಸಿಕೊಂಡೋಗ್ತಿದೆ. ಅದು ಬ್ಲಡ್ ಮನಿ, ರಕ್ತದಿಂದ ಬರ್ತಿರುವಂತಹ ಹಣ. ಅದು ಭಾರತ ನಿಲ್ಲಿಸಬೇಕು. ಇಲ್ಲದೆ ಹೋದರೆ ಭಾರತ, ಚೈನಾ ಮತ್ತು ಬ್ರೆಜಿಲ್ ಈ ಮೂರೂ ದೇಶಗಳ ಆರ್ಥಿಕತೆಯನ್ನ ಸರ್ವನಾಶ ಮಾಡಿ ಬಿಸಾಕ್ತೀವಿ, ತುಳಿದು ಹಾಕ್ತೀವಿ ಆರ್ಥಿಕತೆಯನ್ನ ಅಂತ ಲಿಂಡ್ಸೆ ಗ್ರಹಂ ಅನ್ನುವಂತಹ ಡೊನಾಲ್ಡ್ ಟ್ರಂಪ್ ಪಕ್ಷದ ಆಡಳಿತಾರೂಢ ಡೊನಾಲ್ಡ್ ಟ್ರಂಪ್ ಪಕ್ಷದ ಸಂಸದ, ಅಲ್ಲಿ ಸೆನೆಟರ್ ಅಂತ ಕರೀತಾರೆ, ರಿಪಬ್ಲಿಕನ್ ಪಕ್ಷ ಟ್ರಂಪ್ದು, ಆ ಪಕ್ಷದ ಸೆನೆಟರ್ ಎಚ್ಚರಿಕೆ, ಬೆದರಿಕೆ ಎಲ್ಲ ಹಾಕಿರೋದು. ಮತ್ತೆ ಬ್ರಿಕ್ಸ್ ದೇಶಗಳ ಕುರಿತಾಗಿಯೂ ಸಹ ಕೆಟ್ಟದಾಗಿ ಒಂದಷ್ಟು ಕಮೆಂಟ್ಗಳನ್ನು ಪಾಸ್ ಮಾಡಿದ್ದಾರೆ. ಬ್ರಿಕ್ಸ್ ದೇಶಗಳಲ್ಲಿ ಭಾರತವೂ ಇದೆ, ರಷ್ಯಾನೂ ಇದೆ. ಹಾಗಾಗಿ ಅದನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ನಡೀತಿದ್ರು ಸಹ, ಇಷ್ಟೆಲ್ಲ ಹೇಳಿಕೆ ಬರ್ತಿದ್ರು ಸಹ, ಒಂದು ಕಡೆ ಆಪರೇಷನ್ ಸಿಂಧೂರದ ಕುರಿತಾಗಿ ಡೊನಾಲ್ಡ್ ಟ್ರಂಪ್ ಇಲ್ಲಿಯವರೆಗೆ 25 ಬಾರಿಗೂ ಹೆಚ್ಚು ಬಾರಿ ಹೇಳಿದ್ದಾರೆ. ಇವತ್ತು ಹೇಳಿದ್ದಾರೆ, ನಾನೇ ಯುದ್ಧ ನಿಲ್ಲಿಸಿದ್ದು, ಬೆದರಿಸಿ ಯುದ್ಧ ನಿಲ್ಲಿಸ್ತೆ ಅಂತ. ಮತ್ತೆ ಹೊಸದಾಗಿ ಮೊನ್ನೆ ಹೇಳಿದ್ರು 5 ಫೈಟರ್ ಜೆಟ್ಗಳು ಬಿದ್ದುವು ಕೆಳಗಡೆ ಅಂತ. ಇಷ್ಟೆಲ್ಲ ಆಗ್ತಿದ್ರು. ಇವತ್ತು ಸಂಸದ ಹೊರಗಡೆ ಬಂದು, ಡೊನಾಲ್ಡ್ ಟ್ರಂಪ್ನ ಸಂಸದ ಹೊರಗಡೆ ಬಂದು, ಭಾರತದ ಆರ್ಥಿಕತೆಯನ್ನ ಸರ್ವನಾಶ ಮಾಡಿ ಬಿಸಾಕ್ತೀವಿ, ತುಳಿದಾಕ್ತೀವಿ ಅಂತ ಹೇಳ್ತಿದ್ರು ಸಹ ಬಿಜೆಪಿ, ನರೇಂದ್ರ ಮೋದಿ, ಜೈಶಂಕರ್ ಯಾರೂ ಸಹ ಅಸಹ್ಯಕರವಾದ ಮೌನದಲ್ಲಿ ಸೈಲೆಂಟ್ ಆಗಿದ್ದಾರೆ. ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ, ಭಾರತ ಅಂದ್ರೆ ಯಾವುದು, ಯಾವ ದೇಶ, ಯಾರನ್ನ ಬೈತಿರೋದು ಅನ್ನುವ ಮಟ್ಟಕ್ಕೆ ಅವರ ಮೌನ ಇದೆ. ನಿಮಗೆ ನೆನಪಿದ್ರೆ 3-4 ತಿಂಗಳ ಹಿಂದೆ ನರೇಂದ್ರ ಮೋದಿ ಅಮೆರಿಕಾಗೆ ಹೋದಾಗಲೂ ಸಹ ಇದೇ ರೀತಿ ಅವಮಾನ ಮಾಡಿದ್ರು ಡೊನಾಲ್ಡ್ ಟ್ರಂಪ್. ನರೇಂದ್ರ ಮೋದಿಯನ್ನ ಪಕ್ಕದಲ್ಲಿ ಕೂರಿಸ್ಕೊಂಡೆ ಬ್ರಿಕ್ಸ್ ದೇಶಗಳನ್ನ ಮಂಡಿ ಊರಿಸ್ತಾ ಇದ್ದೀನಿ, ಅವರನ್ನ ಮಂಡಿ ಊರ್ತಾ ಇದ್ದಾರೆ ಅವರು ನನ್ನ ಹತ್ರ ಬಂದು.
ಅಂತ ಹೇಳಿದ್ರು. ಬ್ರಿಕ್ಸ್ ದೇಶಗಳಲ್ಲಿ ಭಾರತನೂ ಇದೆ. ಭಾರತವು ಸೇರಿದ್ರೇನೆ ಬ್ರಿಕ್ಸ್. ಆದರೆ ನರೇಂದ್ರ ಮೋದಿ ಒಂದೇ ಒಂದು ತಕರಾರು ಎತ್ತಿಲ್ಲ, ಪಕ್ಕದಲ್ಲೇ ಕೂತ್ಕೊಂಡು. ಅದೇ ರೀತಿ ಈಗ ಆಪರೇಷನ್ ಸಿಂಧೂರದ ಕಥೆಯಲ್ಲೂ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಈಗ ಭಾರತದ ಆರ್ಥಿಕತೆಯನ್ನ ವಿ ವಿಲ್ ಕ್ರಶ್ ಯುವರ್ ಎಕಾನಮಿ ಅಂತ ಹೇಳಿದ್ರು ಸಹ ನೋ ರೆಸ್ಪಾನ್ಸ್. ನಮಗೆ ಬೇಕಾಗಿಲ್ಲ, ಟಾಟಾ ಬಾಯ್, ಐ ಆಮ್ ಲ್ಯಾಂಡಿಂಗ್ ಇನ್ ಲಂಡನ್ ಅಂತ ಫ್ಲೈಟ್ ಹತ್ಬಿಟ್ರು ಮೋದಿ. 4 ದಿನ ಟ್ರಿಪ್ಪು, UK ಮತ್ತು ಮಾಲ್ಡೀವ್ಸ್ ಸುತ್ತಾಡ್ಕೊಂಡು ಬರ್ತೀನಿ. ಪಾರ್ಲಿಮೆಂಟ್ ನಡೀತಿದ್ರೆ ಏನು ಮಹಾ ದೊಡ್ಡ ವಿಚಾರ? ಪಾರ್ಲಿಮೆಂಟ್ ಏನು ಇಂಪಾರ್ಟೆಂಟಾ? ನಿಮ್ಮ ಪ್ರಕಾರ ಈ ದೇಶ ಪ್ರಜಾಪ್ರಭುತ್ವ ಇರ್ಬೋದು, ನನ್ನ ಪ್ರಕಾರ ಅದು ಪ್ರಜಾಪ್ರಭುತ್ವ ಅಲ್ಲ, ಸರ್ವಾಧಿಕಾರಿ ಆಡಳಿತದಲ್ಲಿರೋ ದೇಶ ಅನ್ನುವ ರೀತಿಯಲ್ಲಿ ನರೇಂದ್ರ ಮೋದಿ ನಡ್ಕೊಳ್ತಿರೋದು. ಸಂಸತ್ತು ನಡೀತಿರ್ಬೇಕಾದ್ರೆ ದೇಶ ಬಿಟ್ಟು ಹೊರಗಡೆ ಸುತ್ತಕ್ಕೆ ಹೋಗೋದನ್ನ ಸರ್ವಾಧಿಕಾರ ಅನ್ನೋದೇ ಬೇರೆ ಏನೇ ಹೇಳಕ್ಕಾಗತ್ತೆ? ಹಾಳಾಗೋಗ್ಲಿ ಆ ಸರ್ವಾಧಿಕಾರದ ಸಿಟ್ಟಲ್ಲೇ, ಆ ಏನು ಇದರಲ್ಲಿ ದೌಲತ್ತಲ್ಲೇ, ಆ ದರ್ಪದಲ್ಲೇ ಹೇಳ್ರಿ ಅಮೆರಿಕಾಗೆ ಆವಾಜ್ ಹಾಕ್ರಿ, ಯಾಕೆ ಇಷ್ಟು ಕೆಟ್ಟ ಕೊಳಕ ಬೈತಿದ್ದೀರಿ ನನ್ನ ದೇಶವನ್ನ? ಹೌ ಡೇರ್ ಯು? ನಮಗೂ ಬರುತ್ತೆ ಮಾತಾಡೋದಕ್ಕೆ. ನಾವು ಕೂಡ ನಿಮ್ಮ ವಿರುದ್ಧ ಇಂತಹ ಪದಗಳನ್ನು ಬಳಸ್ಬೋದು, ನಾವು ಕೂಡ ನಿಮ್ಮ ಮೇಲೆ ನಿರ್ಬಂಧಗಳನ್ನು ಹೇರ್ಬೋದು. ನಾವು ಮಾತ್ರ ನಿಮ್ಮ ವ್ಯಾಪಾರದಿಂದ ಬದುಕ್ತಾ ಇಲ್ಲ, ನಿಮಗೂ ನಮ್ಮ ವಸ್ತುಗಳು ಬೇಕು, ನಮ್ಮ ವ್ಯಾಪಾರ ಬೇಕು ಹೇಳ್ಬೋದಲ್ಲ. ಇನ್ನು ಕಣ್ಣಲ್ಲಿ ಲೇಸರ್ ಲೈಟ್ ಬಿಟ್ಕೊಂಡಿರೋ ಜೈಶಂಕರ್ ವಿದೇಶಾಂಗ ಸಚಿವ ಮಾತೇ ಇಲ್ಲ. ಲೇಸರ್ ಲೈಟ್ ಬ್ಯಾಟ್ರಿ ಆಫ್ ಆಗಿರಬೇಕು. 56 ಇಂಚಿನ ವಿಶ್ವಗುರು ನರೇಂದ್ರ ಮೋದಿ ಮಾತೇ ಇಲ್ಲ. ಎದೆ ಕುಗ್ಗೋಗಿರಬೇಕು, ನಾಚಿಕೆ ಆಗಬೇಕು. ಒಂದು ದೇಶದ ಮುಖ್ಯಸ್ಥರಾಗಿ ದೇಶದ ವಿರುದ್ಧ ಯಾರಾದರೂ ಕೆಟ್ಟ ಕೊಳಕ ಭಾಷೆ ಬಳಸಿದಾಗ ಅದು ಯಾರೇ ಆಗಿರಲಿ ನಾನು ವಿರೋಧಿಸ್ತೀನಿ, ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀನಿ ಅನ್ನುವಂತಹ ಧೈರ್ಯ ಇಲ್ಲದ ಮೇಲೆ ಎಲೆಕ್ಷನ್ ರ್ಯಾಲಿಗಳಲ್ಲಿ ಮಾತ್ರ 56 ಇಂಚು ಎದೆ, ಕೆಂಪು ಕಣ್ಣು, ಹಾಗೆ ಮಾಡಿಬಿಡ್ತೀವಿ, ಹೀಗೆ ಮಾಡ್ತೀವಿ, ನುಗ್ಗಿ ಹೊಡಿತೀವಿ, ಹುಡ್ಕೊಂಡು ಹೋಗಿ ಕೊಂದಾಗ್ತೀವಿ ಅಂತೆಲ್ಲ ಡೈಲಾಗ್ ಹೊಡಿಯೋದು ಸುಲಭ. ಈಗ ತೋರಿಸ್ಬೇಕಲ್ವ ಅದೆಲ್ಲ? ಈಗ ಮಾತ್ರ ಸೈಲೆಂಟು. ಯಾಕೆ ಅಂದರೆ ನಾನು ಯಾವಾಗಲೂ ಹೇಳ್ತೀನಲ್ಲ, ಟ್ರಂಪ್ ತಿಕ್ಕಲು ಮನುಷ್ಯ. ಟ್ರಂಪ್ ವಿರುದ್ಧ, ಟ್ರಂಪ್ ಸರ್ಕಾರದ ವಿರುದ್ಧ, ಟ್ರಂಪ್ ನೀತಿಗಳ ವಿರುದ್ಧ ಏನಾದರೂ ಮೋದಿ ಕಮೆಂಟ್ ಮಾಡಿದ್ರೆ ಆಮೇಲೆ ಟ್ರಂಪ್ ಬಾಯಿಂದ ಏನು ಬರುತ್ತೆ ಅಂತ ಯಾರೂ ಊಹೆ ಮಾಡೋಕ್ಕಾಗಲ್ಲ. ಏಕಾದ್ರೆ ಮೋದಿ ಬಗ್ಗೆ ತುಂಬ ಕೆಟ್ಟದಾಗಿ ಏನಾದರೂ ಮಾತಾಡ್ಬೋದು, ಆ ಭಯ ಮೋದಿ BJPಗೆ ಕಾಡ್ತಾ ಇರುತ್ತೆ. ಹಾಗಾಗಿ ಟ್ರಂಪ್ ಏನೇ ಹೇಳಿದ್ರು ಸೈಲೆನ್ಸ್, ಕಂಪ್ಲೀಟ್ ಸೈಲೆನ್ಸ್. ನಾನು ಸೈಲೆಂಟಾಗಿರ್ತೀನಪ್ಪ, ಏನಾದರೂ ಬೈಕೊಳ್ಳಿ, ದೇಶಕ್ಕೆ ಬಗ್ಗೆ ತಾನೆ, ನನಗೇನು ಬಿಟ್ಟು. ನನಗೆ 8,500 ಕೋಟಿ ವಿಮಾನ ಇದೆ, ಹತ್ತುತ್ತೀನಿ, ದೇಶ ಸುತ್ತುತ್ತೀನಿ, ಅಲ್ಲೋಗಿ ಸುಮ್ಮನೆ ನಗ್ತೀನಿ, ಹೊಟ್ಟೆ ತುಂಬ ಊಟ ಸಿಗುತ್ತೆ, ಮೈ ತುಂಬ 4 ಜೊತೆ, ದಿನಕ್ಕೆ 4 ಜೊತೆ ಬಟ್ಟೆ ಹಾಕ್ಕೊಂಡು ಓಡಾಡ್ತೀನಿ, ಮುಗೀತು. ನನ್ನ ಗುರಿ ಏನಿದೆ ಅದು ತಲುಪು. ದೇಶದಿಂದ ನನಗೇನಾಗಬೇಕಾಗಿದೆ? ಇನ್ನು 6 ತಿಂಗಳು, 1 ವರ್ಷನೋ ರಿಟೈರ್ಮೆಂಟ್ ತಗೊಂಡು ಸೈಡ್ಗೆ ಹೋಗ್ತೀನಿ. ವಾಟ್ ಡು ಐ ಲೂಸ್? ಏನೂ ಇಲ್ಲ ಅನ್ನೋದು ನರೇಂದ್ರ ಮೋದಿ ಲೆಕ್ಕಾಚಾರ ಅನಿಸುತ್ತೆ. ಸೊ ಈಗ ಈ ಲೆಕ್ಕದಲ್ಲಿ ಈ ಅಮೆರಿಕದ ಸೆನೆಟರ್ ಈ ಲಿನ್ಸ್ಲಿ ಗ್ರಾಹಮ್ ಅನ್ನುವಂತಹ ವ್ಯಕ್ತಿ ಅಷ್ಟು ಕೆಟ್ಟ ಕೊಳಕ ಭಾಷೆಯನ್ನು ಬಳಸಿ ಮಾತಾಡ್ತಿರೋದು. ಅದರ ನಂತರ ಇನ್ನೊಂದು ಬೆದರಿಕೆ ಅಂದರೆ ಮುಂದಿನ ವಾರದಿಂದ ಎಲ್ರಿಗೂ ಹಬ್ಬ ಇದೆ ಅಂತ ಭಾರತಕ್ಕೂ ಸೇರಿ ಹೇಳಿರೋದು. ಟ್ಯಾರಿಫ್ಗಳನ್ನು ಹೇಗೆ ಹಾಕ್ತೀವಿ ನೋಡಿ, ಭಾರತದ ಮೇಲೆ 100% ಹಾಕ್ತೀವಿ, ನಾವು ಎಕ್ಸ್ಟ್ರಾ ಟ್ಯಾರಿಫ್ ಹಾಕ್ತೀವಿ, ನೋಡ್ತಾ ಇರಿ ಅಂತ ಕೂಡ ಬೆದರಿಕೆ ಹಾಕಿದ್ದಾರೆ. ಸೊ ಇಷ್ಟೆಲ್ಲ ನಡೀತಿದ್ರು BJP ವಿದೇಶಾಂಗ ಸಚಿವ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ವಿತ್ತ ಮಂತ್ರಿ ಯಾರೂ ಬಾಯಿ ಬಿಡಲ್ಲ. ಅದೇ ಇವರ ನಿಜವಾದ 56 ಇಂಚು ಅಷ್ಟೇ, ಇನ್ನೇನಿಲ್ಲ. ಸೊ ಇದಿಷ್ಟು ಅಮೇರಿಕದಿಂದ ಬರ್ತಿರುವಂತಹ ಒಂದು ರೀತಿ ನಮಗೆ ಅಸಹ್ಯ, ಅವಮಾನಕರವಾದಂತಹ ಮಾತುಗಳು. ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.